ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ಮನೆಯಲ್ಲೇ ರೆಸ್ಟೋರೆಂಟ್ ಶೈಲಿಯಲ್ಲಿ ಚಿಕನ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಮಾಡೋ ಮೆಥಡಲ್ಲಿ ನೀವೇನಾದರೂ ಚಿಕನ್ ಬಿರಿಯಾನಿನ ಮಾಡಿದ್ರೆ ಪದೇ ಪದೇ ಮತ್ತೆ ಮತ್ತೆ ಮನೇಲಿ ಮಾಡ್ಕೊತೀರಾ. ಅಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಿದ್ರೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳು ನೀವು ನೋಡ್ಬೋದು. ಮೊದಲಿಗೆ ನಾನು ತೊಳೆದಿಟ್ಟಿರೋ ಚಿಕನ್ನ ತೊಗೊಂಡಿದ್ದೀನಿ. ನಾನಿವತ್ತು ಚಿಕನ್ ಬಿರಿಯಾನಿ ಮಾಡೋಕ್ಕೆ 3/4 kg ಚಿಕನ್ನ ತೊಗೊಂಡಿದ್ದೀನಿ. ಈ ಚಿಕನ್ನ ನಾವು ಇವಾಗ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮ್ಯಾರಿನೇಟ್ ಮಾಡೋಕ್ಕೆ ನಾವು ಫಸ್ಟು 1 ಕಪ್ಪು ಮೊಸರನ್ನ ತೊಗೊಂಡಿದ್ದೀನಿ. 1 ಕಪ್ ಮೊಸರನ್ನ ಇದಕ್ಕೆ ಆ್ಯಡ್ ಮಾಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ, 1 ಸ್ಪೂನ್ ಉಪ್ಪನ್ನ ಹಾಕ್ಕೊಳ್ಳಿ. ಈ 3 ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನ್ನು ತುಂಬ ಸಾಫ್ಟ್ ಆಗುತ್ತೆ. ಈ ಥರ ಫುಲ್ಲು ಮ್ಯಾರಿನೇಟ್ ಮಾಡಿಕೊಂಡು ಇದನ್ನು ಒಂದು 10 ನಿಮಿಷ ಹಾಗೆ ಇಡಬೇಕಾಗುತ್ತೆ. ಈ ಥರ ಮ್ಯಾರಿನೇಟ್ ಮಾಡ್ಕೊಂಡು ನೀವು ಸೈಡಿಗೆ ಎತ್ತಿಟ್ಕೊಳ್ಳಿ. ಈ ಒಂದು ಚಿಕನ್ ಬಿರಿಯಾನಿಲಿ ಸ್ಪೆಷಾಲಿಟಿ ಅಂದರೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಪೌಡ್ರು. ಈ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಪೌಡ್ರಿಗೆ ನಾನು ಯೂಸ್ ಮಾಡುವಂಥ ಇಂಗ್ರೀಡಿಯೆಂಟ್ಸ್ ಬಂದು ಜಾಯಿ ಪತ್ರೆ, ಕಲ್ಲುವ್ವ, ಸೋಂಪು, ಸ್ಟಾರ್ ಹೂವು, ಮೆಣಸು, ಲವಂಗ, ಮರಾಠಿ ಮಗ್ಗು, ಚಕ್ಕೆ, ಪಲಾವ್ ಎಲೆ, ಕರಿ ಏಲಕ್ಕಿ, ಜೀರಿಗೆ, ಶಾಯಿ ಜೀರಾ, ಏಲಕ್ಕಿ, ಗಸಗಸೆ ಮತ್ತು ಜಾಯಿಕಾಯಿ. ನಾನಿಲ್ಲಿ ಜಾಯಿಕಾಯಿನ ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ. ಇದು ಒಂದು ಫುಲ್ ಬರುತ್ತೆ, ಅದನ್ನು ನೀವು ಸ್ವಲ್ಪ ಮಾತ್ರ ತೊಗೋಬೇಕಾಗುತ್ತೆ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದು ಪಾತ್ರೆಯಲ್ಲಿ ಘಮ ಬರೋಷ್ಟು ಫ್ರೈ ಮಾಡಿಕೊಂಡು ನೀಟಾಗಿ ನುಣ್ಣಗೆ ಒಂದು ಮಿಕ್ಸಿ ಜಾರಲ್ಲಿ ಇದನ್ನು ಪೌಡ್ರ್ ಮಾಡ್ಕೊಳ್ಳಿ. ಬಿರಿಯಾನಿ ಮಾಡೋಕ್ಕೊಂದು ಸ್ಟವ್ನ ಹಚ್ಕೊಬಿಟ್ಟು ಒಂದು ಪಾತ್ರೆನ ಇಟ್ಕೊಳ್ಳಿ. ಪಾತ್ರೆನ ಸ್ವಲ್ಪ ಬಿಸಿ ಮಾಡಿ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ತಗೊಳ್ಳಿ. ನಿಮ್ಗೇನಾದರೂ ಜಾಸ್ತಿ ಬೇಕು ಅನಿಸಿದ್ರೆ ನೀವು ಇನ್ನೂ ಸ್ವಲ್ಪನ ಆ್ಯಡ್ ಮಾಡ್ಕೋಬೇಕು. ಜೊತೆಗೆ ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕಾಯಬೇಕು, ಎಣ್ಣೆ ಮತ್ತು ತುಪ್ಪ. ನಾನು ಇಲ್ಲಿ ಏನೇನು ತೋರಿಸ್ತಾ ಇದ್ದೀನಿ ಸ್ಪೈಸಸ್ ತೊಗೊಳ್ಳಿ. ಆಲ್ರೆಡಿ ನಾವು ಆ ಪೌಡ್ರಲ್ಲಿ ಸ್ಪೈಸಸ್ನ ಆ್ಯಡ್ ಮಾಡಿರೋದ್ರಿಂದ ಸ್ವಲ್ಪ ಕಮ್ಮಿ ತೊಗೊಳ್ಳಿ, ಜಸ್ಟ್ ಒಂದೊಂದು ತೊಗೊಳ್ಳಿ ಸಾಕು. ಈಗ ಎಣ್ಣೆ ಕಾಯ್ದಿರೋ ಎಣ್ಣೆಗೆ ಈ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳಿ. ಮಾಡಿಕೊಂಡು ಇದನ್ನು ಕಮ್ಮಿ ಉರಿಯಲ್ಲಿ ಫ್ರೈನ ಮಾಡ್ಕೊಳ್ಳಿ. ಜಸ್ಟ್ ಅದು ಘಮ ಬರೋ ಅಷ್ಟು ಮಾತ್ರ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಏನು ಫ್ರೈ ಮಾಡೋಕ್ಕೆ ಹೋಗಬೇಡಿ. ಫ್ರೈ ಆದ ನಂತರ ನಾನು 2 ದಪ್ಪು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಆ 2 ಈರುಳ್ಳಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋಷ್ಟು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಲರ್ ಬರೋಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಈರುಳ್ಳಿನ ಫ್ರೈ ಮಾಡೋಕ್ಕೆ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ, ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೇಬೇಕು. ಮಿನಿಮಮ್ ಒಂದು 5 to 7 ಮಿನಿಟ್ಸ್ ಆದರೂ ಈರುಳ್ಳಿನ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಬ್ರೌನ್ ಕಲರ್ ಬರೋಷ್ಟು ಫ್ರೈ ಮಾಡ್ಕೋಬೇಕು. ಇದು ಈರುಳ್ಳಿ ಫ್ರೈ ಆದ ನಂತರ ನೀವು ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ. ನಾನಿಲ್ಲಿ ನಂದು ಸ್ಪೂನ್ ತುಂಬ ಚಿಕ್ಕ ಇದೆ, ಹಾಗಾಗಿ ಒಂದು 3 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಇದು ಹಸಿ ಸ್ಮೆಲ್ ಹೋಗೋಷ್ಟು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಹಸಿ ಸ್ಮೆಲ್ ಹೋದ್ಮೇಲೆ ನಾನು ಈಗಾಗಲೇ ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀನಿ. 3 ಸೊಪ್ಪು ಮತ್ತು ಇದ್ರ ಜೊತೆಗೆ ಮೆಣಸಿನ್ಕಾಯಿನ ರುಬ್ಬಿಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ನಾನು ಇದಕ್ಕೆ ಒಂದು 7 ಅಷ್ಟು ತೊಗೊಂಡಿದ್ದೀನಿ. ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ರುಬ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ನೀರೇನು ಆ್ಯಡ್ ಮಾಡಬೇಡಿ, ಫುಲ್ಲು ಹಸಿ ಸ್ಮೆಲ್ ಹೋಗೋಷ್ಟು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಣ್ಣೆ ಬಿಡೋ ಅಷ್ಟು ಇದು ಫ್ರೈ ಆಗಿರಬೇಕು. ಇದು ಎಣ್ಣೆ ಬಿಟ್ಟ ನಂತರ ನೀವು ಆಲ್ರೆಡಿ ನಿಮಗೆ ತೋರಿಸಿರೋ ಅಂಥ ಪೌಡರ್, ಬಿರಿಯಾನಿ ಪೌಡರ್ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಒಂದು 2 ಟೇಬಲ್ ಸ್ಪೂನಷ್ಟು ನೀವು ಹಾಕಬೇಕಾಗುತ್ತೆ. ನೋಡಿ, ತುಂಬ ತೊಗೋಬೇಡಿ, ಸ್ವಲ್ಪ ಸ್ವಲ್ಪನೇ ತೊಗೊಳ್ಳಿ, ಯಾಕೆಂದರೆ ಇದು ತುಂಬ ಫ್ಲೇವರ್ ಜಾಸ್ತಿ ಇರುತ್ತೆ. ಸೊ ಒಂದು 2 ಸ್ಪೂನ್ ತೊಗೊಳ್ಳಿ. ಜೊತೆಗೆ ಇದ್ರ ಜೊತೆಗೆ ಸ್ವಲ್ಪ ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಚೆನ್ನಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಸ್ವಲ್ಪ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸದ್ಯಕ್ಕೆ 1 ಸ್ಪೂನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಬೇಗ ಪೌಡ್ರ್ ಹಾಕಿದಾಗ ಬೇಗ ತಳ ಹಿಡಿದ್ಬಿಡುತ್ತೆ. ನೀವು ಇದಕ್ಕೆ ಇಷ್ಟೆಲ್ಲ ಹಾಕೊಂಡಾದ್ಮೇಲೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ, ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬೇಡಿ.
ಇಲ್ಲಿ ಜಸ್ಟು ಅದು ತಳ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಹಾಕೊಳ್ಳೋದಷ್ಟೇ. ಎಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಸ್ವಲ್ಪ ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡಿ. ಇದು ಚೆನ್ನಾಗಿ ಬೇಯಬೇಕು. ಆ ಪೌಡರ್ ಏನು ಹಾಕಿದ್ದೀರಾ ನೀವು, ಆ ಪೌಡರ್ದು ಕೂಡ ಹಸಿ ಸ್ಮೆಲ್ಲು ಹೋಗಬೇಕು. ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಾವೀಗಾಗಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ನ ಅದಕ್ಕೆ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಚಿಕನ್ನ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಸೊಪ್ಪಿನ ಜೊತೆ ಮತ್ತು ಪೌಡರ್ ಜೊತೆ ಚಿಕನ್ನ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಬೇಯೋಕಿಡಿ. ಹಂಗೆ ಅದಾದಮೇಲೆ ಒಂದು 5-10 ನಿಮಿಷ ಪ್ಲೇಟ್ನ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಳಿ. ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ. ಚಿಕನ್ನು ಒಂದು 3/4 ಭಾಗ ಬೆಂದಿರಬೇಕು, ಅಷ್ಟು ಮಾತ್ರ ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ಜಾಸ್ತಿ ಬೇಯಿಸಿದ್ರೆ ಅದು ಸ್ವಲ್ಪ ನಾರ್ ಟೈಪ್ ಆಗುತ್ತೆ. ನೀವು ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ, ಒಂದು 3/4 ಅಷ್ಟು ಮಾತ್ರ ಬೇಯಿಸಿ. ನೋಡಿ ಈಗಾಗಲೇ ಚಿಕನ್ ಬೆಂದಿದೆ. ಇದು ಸ್ವಲ್ಪ ನೀರು ಚೆನ್ನಾಗಿ ಸುಂಡಬೇಕು, ಅಲ್ಲಿವರೆಗೂ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನು ಈ ಗ್ಲಾಸಲ್ಲಿ 2.5 ಗ್ಲಾಸು ಅಕ್ಕಿನ ತೊಗೊಂಡಿದ್ದೀನಿ. 2.5 ಗ್ಲಾಸ್ ಅಕ್ಕಿ ತೊಗೊಂಡಾಗ ನೀವು ಅದಕ್ಕೆ 5 ಗ್ಲಾಸ್ ನೀರು ಹಾಕಬೇಕಾಗುತ್ತೆ. ಬಟ್ ಇಲ್ಲಿ ನಾವು ಆಲ್ರೆಡಿ ನೀರನ್ನ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಒಂದು ಅರ್ಧ ಗ್ಲಾಸು ನೀರನ್ನ ಕಮ್ಮಿನೇ ಹಾಕಬೇಕಾಗುತ್ತೆ. ನೀರನ್ನ ಆ್ಯಡ್ ಮಾಡಿಕೊಂಡು ಈ ನೀರು ಚೆನ್ನಾಗಿ ಕುದಿಬೇಕು. ಕುದ ನಂತರ ಇದಕ್ಕೆ ನಾವು ಅಕ್ಕಿನ ಹಾಕೋಬೇಕಾಗುತ್ತೆ. ನೀವು ಅಕ್ಕಿ ಹಾಕೊಳ್ಳೋ ಟೈಮಲ್ಲಿ ಉಪ್ಪು ಸರಿ ಇದೆಯಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಉಪ್ಪು ಇನ್ನೂ ಬೇಕು ಅಂದರೆ ಅಥವಾ ಖಾರ ಏನಾದರೂ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ನಾನಿಲ್ಲಿ 2 ಥರದ ಅಕ್ಕಿ ತೊಗೊಂಡಿದ್ದೀನಿ. ಒಂದು ಬಾಸುಮತಿ ರೈಸು ಮತ್ತು ಸೋನಾ ಮಸೂರಿ. ನೀವೇನಾದರೂ ಮನೆಯಲ್ಲಿ ಬುಲೆಟ್ ರೈಸ್ ಆ ಥರ ಬೇರೆ ಅಕ್ಕಿ ಇದ್ರೂ ಕೂಡ ತೊಗೋಬೋದು, ಚೆನ್ನಾಗಾಗುತ್ತೆ. ನಾನು ಈ ಅಕ್ಕಿನ ಆಲ್ರೆಡಿ 10 ನಿಮಿಷ ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ. ನೀವು ಕೂಡ ಅದೇ ಥರ ಅಕ್ಕಿನ ನೆನೆಸ್ಬಿಟ್ಟಿಡಿ, ಆವಾಗ ಚೆನ್ನಾಗಾಗುತ್ತೆ. ಇದನ್ನು ನೀವು ಇವಾಗ ಹಾಕೊಳ್ಳಿ ನೀರೊಳಗಡೆ. ಈ ಅಕ್ಕಿನ ಹಾಕ್ಕೊಂಡು ನೀವು ಸ್ವಲ್ಪ ಮಾತ್ರ ನಿಧಾನಕ್ಕೆ ಮಿಕ್ಸ್ ಮಾಡಿ. ಯಾಕೆಂದರೆ ನಾವೆಲ್ಲಿ ತೊಗೊಂಡಿರೋದು ಬಾಸುಮತಿ ರೈಸ್ ಆದ್ದರಿಂದ ಅದು ಅಕ್ಕಿ ಕಟ್ಟಾಗ್ಬಿಡುತ್ತೆ. ಸೊ ನಿಧಾನಕ್ಕೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ತಪ್ಪಲಿನ ತೊಗೊಂಡಿರೋದ್ರಿಂದ ನಾನಿಲ್ಲಿ ಇದನ್ನು ದಮ್ ಕಟ್ಟಿ ಮಾಡ್ತೀನಿ. ನೀವೇನಾದರೂ ಕುಕ್ಕರಲ್ಲಿ ಇಟ್ಕೊಂಡಿದ್ರೆ ವಿಷಲ್ನ ಹಾಕೋಬೋದು. ಇದನ್ನು ನಾನು ಐ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊತೀನಿ. ಬೇಯಿಸ್ಕೊಂಡ ನಂತರ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ದಮ್ ಕಟ್ಟಕ್ಕೆ ಬಿಡ್ತೀನಿ. ಇಷ್ಟು ಬೆಂದ ನಂತರ ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು 80% ಆಗುವಷ್ಟು ಬೇಯಿಸ್ಕೊಳ್ಳಿ. ನೋಡ್ಬೋದು ಇಷ್ಟು ಬೆಂದಿರುತ್ತೆ. ಒಂದು 80% ಅಷ್ಟು ಬೆಂದ ಮೇಲೆ ಇದನ್ನು ನೀಟಾಗಿ ಒಂದ್ಸಲ ತಿರ್ಸ್ಕೊಳ್ಳಿ. ಈ ಥರ ನೀಟಾಗಿ ತಿರ್ಕೊಂಡ್ಮೇಲೆ 1-2 ಸ್ಪೂನ್ ತುಪ್ಪನ ಇದ್ರ ಮೇಲ್ಗಡೆ ಹಾಕೊಳ್ಳಿ. ನಿಮಗೇನಾದರೂ ತುಪ್ಪ ಇಷ್ಟ ಅಂತ ಅಂದರೆ ಸ್ವಲ್ಪ ಜಾಸ್ತಿನ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಲೋ ಫ್ಲೇಮಲ್ಲಿ ಮಾಡಿಬಿಟ್ಟು ಒಂದು ಭಾರವಾದ ವಸ್ತುನ ಏನಾದರೂ ಮುಚ್ಚಿಬಿಟ್ಟು ಇದ್ರ ಮೇಲೆ ಒಂದು 5 ನಿಮಿಷ ದಮ್ ಕಟ್ಟಿ ಬೇಯೋಕೆ ಬಿಡಿ. 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ಇವಾಗ ಆಫ್ ಮಾಡಿದ್ಮೇಲೆ 10 ನಿಮಿಷ ಹಂಗೆ ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಹುಡಿಯಾಗಿ ಬಂದಿದೆ. ನೋಡಿ ಎಷ್ಟು ರುಚಿಕರವಾದ ಬಿರಿಯಾನಿ ರೆಡಿಯಾಗಿದೆ. ಇವಾಗ ನೀವು ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಪದೇ ಮಿಸ್ ಮಾಡದೆ ಮನೆಯಲ್ಲಿ ಮಾಡ್ತೀರಾ.